ಇದು ನಿಮಗೋಸ್ಕರ. ದಿಸ್ ಈಸ್ ಫಾರ್ ಯು. ದಿಸ್ ಈಸ್ ಫಾರ್ ಯು. ಚಿಂತಿಸಬೇಡ. ಡೋಂಟ್ ವರಿ. ಡೋಂಟ್ ವರಿ. ಏನಿಲ್ಲ. ನಥಿಂಗ್. ನಥಿಂಗ್. ನಿಮ್ಮ ಇಷ್ಟದಂತೆ. ಆ್ಯಸ್ ಯುವರ್ ವಿಶ್. ಆ್ಯಸ್ ಯುವರ್ ವಿಶ್. ಇನ್ನೊಂದು. ಒನ್ ಮೋರ್. ಒನ್ ಮೋರ್. ಇದು ತುಂಬ ಬಿಸಿಯಾಗಿದೆ. ಇಟ್ ಈಸ್ ವೆರಿ ಹಾಟ್. ಇಟ್ ಈಸ್ ವೆರಿ ಹಾಟ್. ಇಲ್ಲಿ ಯಾರೂ ಇಲ್ಲ. ನೋಬಡಿ ಈಸ್ ಹಿಯರ್. ನೋಬಡಿ ಈಸ್ ಹಿಯರ್. ಇದು ಸಾಧ್ಯ. ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಹಾಗೆ ಯಾಕೆ. ವೈ ಸೋ. ವೈ ಸೋ. ಸಂದೇಹವಿಲ್ಲ. ನೋ ಡೌಟ್. ನೋ ಡೌಟ್. ನನಗೆ ಹಾಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ಸೋ. ಐ ಡೋಂಟ್ ಥಿಂಕ್ ಸೋ. ನಿನಗೆ ಹೇಗೆ ಗೊತ್ತು. ಹೌ ಡು ಯು ನೋ. ಹೌ ಡು ಯು ನೋ. ಯಾವುದಕ್ಕೆ. ಫಾರ್ ವಾಟ್. ಫಾರ್ ವಾಟ್. ಯಾವುದರ ಬಗ್ಗೆ. ಅಬೌಟ್ ವಾಟ್. ಅಬೌಟ್ ವಾಟ್. ಎಂದೆಂದಿಗೂ. ಫಾರ್ ಎವರ್. ಫಾರ್ ಎವರ್. ಯಾವುದೇ ವೆಚ್ಚದಲ್ಲಿ. ಅಟ್ ಎನಿ ಕಾಸ್ಟ್. ಅಟ್ ಎನಿ ಕಾಸ್ಟ್. ಅಗತ್ಯವಿಲ್ಲ. ನೋ ನೀಡ್. ನೋ ನೀಡ್. ಪ್ರಯತ್ನಿಸುತ್ತಿರು. ಕೀಪ್ ಟ್ರೈಯಿಂಗ್. ಕೀಪ್ ಟ್ರೈಯಿಂಗ್. ಒಳಗಡೆ ಇರು. ಸ್ಟೇ ಇನ್ಸೈಡ್. ಸ್ಟೇ ಇನ್ಸೈಡ್. ಅರ್ಥವಾಯಿತಾ. ಗಾಟ್ ಇಟ್. ಗಾಟ್ ಇಟ್. ನಿಜವಾಗ್ಲೂ. ರಿಯಲಿ. ರಿಯಲಿ. ಇವಾಗಲ್ಲ. ನಾಟ್ ನೌ. ನಾಟ್ ನೌ. ಶಾಂತನಾಗು. ಕಾಮ್ ಡೌನ್. ಕಾಮ್ ಡೌನ್. ಹೊರಗೆ ಹೋಗು. ಗೋ ಔಟ್ಸೈಡ್. ಗೋ ಔಟ್ಸೈಡ್. ಅಲ್ಲೇ ನಿಲ್ಲು. ಸ್ಟಾಪ್ ದೇರ್. ಸ್ಟಾಪ್ ದೇರ್. ನನಗೆ ತೋರಿಸು. ಶೋ ಮೀ. ಶೋ ಮೀ. ಏನಾದರೂ ಹೇಳು. ಸೇ ಸಮಥಿಂಗ್. ಸೇ ಸಮಥಿಂಗ್. ಹೋಗಲಿ ಬಿಡು. ಲೆಟ್ ಇಟ್ ಗೋ. ಲೆಟ್ ಇಟ್ ಗೋ. ಮತ್ತೊಮ್ಮೆ ಹೇಳು. ಸೇ ಇಟ್ ಅಗೇನ್. ಸೇ ಇಟ್ ಅಗೇನ್. ಒಂದಾನೊಂದು ಕಾಲದಲ್ಲಿ. ಒನ್ಸ್ ಅಪಾನ್ ಎ ಟೈಮ್. ಒನ್ಸ್ ಅಪಾನ್ ಎ ಟೈಮ್. ನೀವು ಅಲ್ಲಿದ್ದೀರಾ. ಆರ್ ಯು ದೇರ್. ಆರ್ ಯು ದೇರ್. ಇದು ನಿಮ್ಮದ. ಈಸ್ ಇಟ್ ಯೋರ್ಸ್. ಈಸ್ ಇಟ್ ಯೋರ್ಸ್. ಇದನ್ನು ಹಿಡಿದುಕೋ. ಹೋಲ್ಡ್ ಇಟ್. ಹೋಲ್ಡ್ ಇಟ್. ಹತ್ತಿರಕ್ಕೆ ಬನ್ನಿ. ಕಮ್ ನಿಯರ್. ಕಮ್ ನಿಯರ್. ಏನದು. ವಾಟ್ಸ್ ದ್ಯಾಟ್. ವಾಟ್ಸ್ ದ್ಯಾಟ್. ಇದು ಅಸಾಧ್ಯ. ಇಟ್ ಈಸ್ ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಹಿ ವೆಂಟ್ ಔಟ್. ಹುಷಾರಾಗಿರಿ. ಬಿ ಕೇರ್ಫುಲ್. ಬಿ ಕೇರ್ಫುಲ್. ಹೊರಗಡೆ ಸುತ್ತಾಡಬೇಡ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್. ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್. ಹೊರಗಡೆ ಸುತ್ತಾಡಬೇಡ. ಇದು ಸಂಪೂರ್ಣ ನಿಜ. ದಿಸ್ ಈಸ್ ಅಬ್ಸೊಲ್ಯೂಟ್ಲಿ ಟ್ರೂ. ದಿಸ್ ಈಸ್ ಅಬ್ಸೊಲ್ಯೂಟ್ಲಿ ಟ್ರೂ. ಇದು ಸಂಪೂರ್ಣ ನಿಜ. ಇವತ್ತು ವಿಪರೀತ ಚಳಿ ಇದೆ. ಇದನ್ನು ನಾವು ಯಾರಿಗಾದ್ರೂ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಇಟ್ಸ್ ಟೆರಿಬಲಿ ಕೋಲ್ಡ್ ಟುಡೇ. ಇಟ್ಸ್ ಟೆರಿಬಲಿ ಕೋಲ್ಡ್ ಟುಡೇ. ಇವತ್ತು ವಿಪರೀತ ಚಳಿ ಇದೆ. ಸೊ ನನ್ನ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ನನ್ನ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಮೈ ವರ್ಕ್ ಈಸ್ ಫುಲ್ಲಿ ಫಿನಿಶ್ಡ್. ಮೈ ವರ್ಕ್ ಈಸ್ ಫುಲ್ಲಿ ಫಿನಿಶ್ಡ್. ನನ್ನ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಅಂತ ಹೇಳ್ಬೋದು. ಈ ಶರ್ಟ್ ಸ್ವಲ್ಪ ದೊಡ್ಡದಿದೆ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ದಿಸ್ ಶರ್ಟ್ ಈಸ್ ಸ್ಲೈಟ್ಲಿ ಬಿಗ್ಗರ್.
ದಿಸ್ ಶರ್ಟ್ ಈಸ್ ಸ್ಲೈಟ್ಲಿ ಬಿಗರ್. ಈ ಶರ್ಟ್ ಸ್ವಲ್ಪ ದೊಡ್ಡದಿದೆ. ಅವರು ಪೂರ್ತಿಯಾಗಿ ಎಚ್ಚರವಾಗಿದ್ದಾರೆ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ ಅಂದರೆ ದೇ ಆರ್ ಫುಲ್ಲಿ ಅಲರ್ಟ್. ದೇ ಆರ್ ಫುಲ್ಲಿ ಅಲರ್ಟ್. ಅವರು ಪೂರ್ತಿಯಾಗಿ ಎಚ್ಚರವಾಗಿದ್ದಾರೆ. ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಯಾರಿಗಾದ್ರೂ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಬೇಕಂದ್ರೆ ಐ ಆಮ್ ಗ್ಲ್ಯಾಡ್ ಯು ಕೇಮ್. ಐ ಆಮ್ ಗ್ಲ್ಯಾಡ್ ಯು ಕೇಮ್. ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಬೇಗ ಕೆಳಗಡೆ ಬಾ ಅಂತ ನಾವು ಯಾರನ್ನಾದರೂ ಕರಿಬೇಕು ಅಂದರೆ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಗೆಟ್ ಡೌನ್ ಕ್ವಿಕ್ಲಿ. ಗೆಟ್ ಡೌನ್ ಕ್ವಿಕ್ಲಿ. ಬೇಗ ಕೆಳಗಡೆ ಬಾ. ಎಲ್ಲವನ್ನು ರೆಡಿ ಮಾಡು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಗೆಟ್ ಎವ್ರಿಥಿಂಗ್ ರೆಡಿ. ಗೆಟ್ ಎವ್ರಿಥಿಂಗ್ ರೆಡಿ. ಎಲ್ಲವನ್ನು ರೆಡಿ ಮಾಡು. ನಿಮ್ಮ ಬ್ಯಾಗ್ ಮೇಲ್ಗಡೆ ಇದೆ. ಇದನ್ನು ಯಾರಿಗಾದ್ರೂ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು, ನಿಮ್ಮ ಬ್ಯಾಗ್ ಮೇಲ್ಗಡೆ ಇದೆ ತಗೊಳ್ಳಿ ಅಂತ. ಇದನ್ನು ಇಂಗ್ಲೀಷ್ನಲ್ಲಿ ಯೋರ್ ಬ್ಯಾಗ್ ಈಸ್ ಅಪ್ ಸ್ಟೇರ್ಸ್. ಯೋರ್ ಬ್ಯಾಗ್ ಈಸ್ ಅಪ್ ಸ್ಟೇರ್ಸ್. ನಿಮ್ಮ ಬ್ಯಾಗ್ ಮೇಲ್ಗಡೆ ಇದೆ. ನಾನು ಕೆಳಗಡೆ ಇದ್ದೀನಿ ಬನ್ನಿ ಬೇಗ ಅಂತ ಯಾರಿಗಾದ್ರೂ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಐ ಆಮ್ ಡೌನ್ ಸ್ಟೇರ್ಸ್. ಐ ಆಮ್ ಡೌನ್ ಸ್ಟೇರ್ಸ್. ನಾನು ಕೆಳಗಡೆ ಇದ್ದೀನಿ. ನನಗೆ ನಿದ್ದೆ ಬರ್ತಾ ಇದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯಾರಿಗಾದ್ರೂ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಬೇಕಂದ್ರೆ ಐ ಆಮ್ ಗೆಟಿಂಗ್ ಸ್ಲೀಪಿ. ಐ ಆಮ್ ಗೆಟಿಂಗ್ ಸ್ಲೀಪಿ. ನನಗೆ ನಿದ್ದೆ ಬರ್ತಾ ಇದೆ. ಅವಳು ರೆಡಿ ಆಗ್ತಾ ಇದ್ದಾಳೆ. ಶಿ ಈಸ್ ಗೆಟಿಂಗ್ ರೆಡಿ. ಶಿ ಈಸ್ ಗೆಟಿಂಗ್ ರೆಡಿ. ಅವಳು ರೆಡಿ ಆಗ್ತಾ ಇದ್ದಾಳೆ. ಇವಾಗಲೇ ರೆಡಿಯಾಗು. ಇದನ್ನು ನಾವು ಯಾರಿಗಾದ್ರೂ ಇಂಗ್ಲೀಷ್ನಲ್ಲಿ ಇವಾಗಲೇ ರೆಡಿಯಾಗು, ಬೇಗ ರೆಡಿಯಾಗು ಅಂತ ಹೇಳಬೇಕಂದ್ರೆ ಗೆಟ್ ರೆಡಿ ನವ್. ಗೆಟ್ ರೆಡಿ ನವ್. ಇವಾಗಲೇ ರೆಡಿಯಾಗು. ಅವನು ಹಿಂದಕ್ಕೆ ಜರುಗಿದ. ಅವನು ಹಿಂದಕ್ಕೆ ಜರುಗಿದ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹಿ ಮೂವ್ಡ್ ಬ್ಯಾಕ್. ಅವನು ಹಿಂದಕ್ಕೆ ಹೋದ. ಹಿ ಮೂವ್ಡ್ ಬ್ಯಾಕ್. ಅವನು ಹಿಂದಕ್ಕೆ ಜರುಗಿದ ಅಂತ ಹೇಳ್ಬೋದು. ಸ್ವಲ್ಪ ಹಿಂದಕ್ಕೆ ಸರಿಯಿರಿ. ಯಾರಿಗಾದ್ರೂ ನಾವು ಸ್ವಲ್ಪ ಹಿಂದಕ್ಕೆ ಸರಿಯಿರಿ, ಹಿಂದಕ್ಕೆ ಜರುಗಿ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಮೂವ್ ಅ ಲಿಟಲ್ ಬ್ಯಾಕ್. ಮೂವ್ ಅ ಲಿಟಲ್ ಬ್ಯಾಕ್. ಹಿಂದಕ್ಕೆ ಹೆಜ್ಜೆ ಇಡಬೇಡ. ಡೋಂಟ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಡೋಂಟ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಹಿಂದಕ್ಕೆ ಹೆಜ್ಜೆ ಇಡಬೇಡ. ನಿಧಾನವಾಗಿ ಹಿಂದಕ್ಕೆ ಮಲಗು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಸ್ಲೋಲಿ ಲೈ ಬ್ಯಾಕ್. ಸ್ಲೋಲಿ ಲೈ ಬ್ಯಾಕ್. ನಿಧಾನವಾಗಿ ಹಿಂದಕ್ಕೆ ಮಲಗು. ನನಗೆ ತುಂಬ ತಲೆ ಕೆಟ್ಟೋಗಿದೆ. ಸೊ ಸಿಟ್ನಲ್ಲಿ ನಾವು ಯಾರಿಗಾದ್ರೂ ಇದನ್ನು ನನಗೆ ತುಂಬ ತಲೆ ಕೆಟ್ಟೋಗಿದೆ ಅಂತ ಹೇಳಬೇಕಂದ್ರೆ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಪಿಸ್ಡ್ ಆಫ್. ಐ ಆಮ್ ಪಿಸ್ಡ್ ಆಫ್. ನನಗೆ ತುಂಬ ತಲೆ ಕೆಟ್ಟೋಗಿದೆ. ನೀನು ಗಾಯಗೊಳ್ಳಬಹುದು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಯಾರಿಗಾದ್ರೂ ನೀನು ಗಾಯಗೊಳ್ಳಬಹುದು ಅಥವಾ ನಿನಗೇನಾದರೂ ಆಗ್ಬೋದು ಅಂತ ಹೇಳಬೇಕಂದ್ರೆ ಯು ಕುಡ್ ಗೆಟ್ ಹರ್ಟ್. ಯು ಕುಡ್ ಗೆಟ್ ಹರ್ಟ್. ನೀನು ಗಾಯಗೊಳ್ಳಬಹುದು. ಅವನು ತುಂಬ ದೂರದಲ್ಲಿದ್ದಾನೆ. ಹಿ ಈಸ್ ಫಾರ್ ಅವೇ. ಹಿ ಈಸ್ ಫಾರ್ ಅವೇ. ಅವನು ತುಂಬ ದೂರದಲ್ಲಿದ್ದಾನೆ. ನಿನ್ನ ಪುಸ್ತಕಗಳನ್ನು ತೆಗೆದಿಡು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಪುಟ್ ಯುವರ್ ಬುಕ್ಸ್ ಅವೇ. ಪುಟ್ ಯುವರ್ ಬುಕ್ಸ್ ಅವೇ. ನಿನ್ನ ಪುಸ್ತಕಗಳನ್ನು ತೆಗೆದಿಡು. ಅದು ಎಷ್ಟು ದೂರ ಇದೆ. ಹೌ ಫಾರ್ ಈಸ್ ಇಟ್. ಹೌ ಫಾರ್ ಈಸ್ ಇಟ್. ಅದು ಎಷ್ಟು ದೂರದಲ್ಲಿದೆ. ತಕ್ಷಣವೇ ಇಲ್ಲಿಗೆ ಬಾ. ಸೊ ನಾವು ಇದನ್ನು ಯಾರಿಗಾದ್ರೂ ತಕ್ಷಣವೇ ಇಲ್ಲಿಗೆ ಬಾ, ಬೇಗ ಇಲ್ವಾ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಕಮ್ ಹಿಯರ್ ರೈಟ್ ಅವೇ. ಕಮ್ ಹಿಯರ್ ರೈಟ್ ಅವೇ. ತಕ್ಷಣವೇ ಇಲ್ಲಿಗೆ ಬಾ.